Hi, I am here to explain the remaining part of cash flow statement. In the previous session, I have delivered 8 lecturing on cash flow statement. ಇಂದಿನ ತರಗತಿಗೆ ಸಂಬಂಧಿಸಿದಂತೆ ಈಗ ನಾನು ಇವತ್ತು ಇನ್ನೂ ಉಳಿದಿರ್ತಕ್ಕಂಥ ಭಾಗವನ್ನೇನಿದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸಿಚುವೇಶನ್ ಜೊತೆಗೆ ಮತ್ತು ಈಗ ನಾನು ರೆಸ್ಟ್ ಆಫ್ ದ ಟಾಪಿಕ್ ಏನಿದೆ ನಾವು ಉಳಿದಿರ್ತಕ್ಕಂಥ ಭಾಗ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಕ್ಕಂಥ ಸಮಯ. ಹಿಂದೆ ಹೇಳಿರ್ತಕ್ಕಂಥ 8 ವಿಡಿಯೋಸು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಹೇಳಿದ್ದೇ ಇದೆ. ಇದು 9ನೇ ವಿಡಿಯೋ, ಅಂದರೆ 9ನೇ ಸೆಷನನ್ನು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಹಿಂದಿನ ಸೆಷನ್ಸ್ ಎಲ್ಲ 2019, 2018 ಆ್ಯಂಡ್ 2017 ಮತ್ತು ಇನ್ನು ಉಳಿದಿರ್ತಕ್ಕಂಥ 2016 ಕ್ವಶನ್ ಪೇಪರ್ 2016 5 and 15 marks. Okay, before the learning talk, I am Akhil Maruti, Assistant Professor of Commerce, SKNG Government First Grade College, Gangavati. My email ID akhilmaruti@gmail.com. So as I said before the previous session, this concept is not only useful for undergraduation, it is useful for also post graduation like MCom, MBA, along with apart from these it helps for professional courses like CMA, CA and CS courses. Then after completion of your PG like MCom and MBA, it may helps to your KSET and NET examinations. Okay, look at the question. VSKV 2016 5 mark. Calculate the cash from operation. Here opening and closing. ಇದು ಬರೀ ನಿಮಗೆ ಅಂಡರ್ ಗ್ರಾಜುಯೇಷನ್ ಇಸ್ ಇಂಪಾರ್ಟೆಂಟ್ ಅಲ್ಲ, MCom, MBAಗೂ ಹೆಲ್ಪ್ ಆಗುತ್ತೆ. CA ಮತ್ತು CMA ಮತ್ತು CS ಕೋರ್ಸಸ್ಸಿಗೂ. ಮತ್ತು ನೀವು PG ಕಂಪ್ಲೀಟ್ MCom ಮತ್ತು MBA ಮಾಡಿದಾದ್ಮೇಲೆ ಅದು ಕಂಪ್ಲೀಟ್ ಆದಮೇಲೆ ನಿಮ್ಮ ಕೋರ್ಸಸ್ಸು, ಆಮೇಲೆ ಅದಾದ ನಂತರ ನೀವು KSET ನೆಟ್ ಎಕ್ಸಾಮಿಗೆ ಕೂಡ ಈ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಸೊ ಇದು 5 ಮಾರ್ಕ್ಸಿಗೆ ಇಂದಿನ 3 ಟೋಟಲ್ 3 ಕ್ವಶನ್ ಪೇಪರ್ ಹಿಂದಿನ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು 4ನೇ ಕ್ವಶನ್ ಪೇಪರ್ 5 ಮಾರ್ಕ್ಸಿಗೆ. ಇಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಇದು 2016 ಕ್ವಶನ್ ಪೇಪರಿಗೆ ಬಂದಿದೆ. VSKU ಬೆಲ್ಲಾರಿ. ಈಗ ಇಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ ಫೈಂಡ್ ಔಟ್ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ, ಜನರಲ್ ರಿಸರ್ವ್ ಇದೆ. ಸೊ ಓಪನಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಿಯರ್ 2500 ಇಸ್ ಫೇವರಬಲ್ ಬ್ಯಾಲೆನ್ಸ್. ಓಪನಿಂಗ್ 30,000, ಕ್ಲೋಸಿಂಗ್ 32,500. ಓಪನಿಂಗ್ P&L ಅಕೌಂಟ್ 30,000 ಇದ್ದು ಕ್ಲೋಸಿಂಗ್ 32,500 ಆಗಿದೆ, ಅಂದರೆ 2,000 ರೂಪಾಯಿ ಜಾಸ್ತಿ ಆಯಿತು. ಇದು ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್. ಜನರಲ್ ರಿಸರ್ವ್, it is non-fund item or non-operating expenses. 86,000 opening, closing 1,03,500. Here 17,500 has been increased. It seems that transfer to general reserve. ಇಲ್ಲಿ ನೋಡಿದ್ರೆ ಓಪನಿಂಗ್ 30,000 P&L ಅಕೌಂಟ್ ಇದೆ, ಕ್ಲೋಸಿಂಗ್ 32,500 ಇದೆ, ಅಂದರೆ 2,500 ರೂಪಾಯಿ ಜಾಸ್ತಿ ಆಯಿತು. ಇದು ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್. ಜನರಲ್ ರಿಸರ್ವ್ ಹಾಗೆ 86,000 ರೂಪಾಯಿ ಓಪನಿಂಗ್ ಇದೆ, ಕ್ಲೋಸಿಂಗ್ 1,03,500 ರೂಪಾಯಿ ಇದೆ, 17,500 ರೂಪಾಯಿ ಜಾಸ್ತಿ ಆಯಿತು. ಇದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಇದು ನಾನ್ ಕ್ಯಾಶ್ ಐಟಮ್ ಅಥವಾ ನಾನ್ ಫಂಡ್ ಐಟಮ್ಸ್ ಅಂತ ಹೇಳ್ತೀವಿ. ಡೆಟರ್ಸ್ ಕರೆಂಟ್ ಅಸೆಟ್ಸ್, ಸೊ ಡಿಕ್ರೀಸ್ ಆಗಿದೆ. ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಸ್, ಇದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆಗಿದೆ. ಸ್ಯಾಲರಿ ಪ್ರಿಪೇಯ್ಡ್ ಕರೆಂಟ್ ಅಸೆಟ್ಟು 1,000 ರೂಪಾಯಿ ಜಾಸ್ತಿ ಆಗಿದೆ. ಗುಡ್ ವಿಲ್ಲು ಇಂಟ್ಯಾಂಜಿಬಲ್ ಅಸೆಟ್ಸ್, ಸೊ ಇದನ್ನು ರಿಟರ್ನ್ ಆಫ್ ಮಾಡಬೇಕು. ಸೊ 35,000 ಇರೋದು 30,000 ಆಗಿದೆ, ಅಂದರೆ 5,000 ಕಡಿಮೆ ಆಯಿತು, ಅದನ್ನು ರಿಟರ್ನ್ ಆಫ್ ಅಂತ ಟ್ರೀಟ್ ಮಾಡಬೇಕು. ಇದು ಕೂಡ ನಾನ್ ಫಂಡ್ ಐಟಮ್. ಇದು ಟ್ರಾನ್ಸ್ಫರ್, ಇದು ನಾನ್ ಫಂಡ್ ಐಟಮ್. ಇವೆರಡು ನಾನ್ ಫಂಡ್ ಐಟಮ್ಸ್. ಈ 2,500 ರೂಪಾಯಿಗೆ 17,500, 5,000 ರೂಪಾಯಿ ಆ್ಯಡ್ ಮಾಡಬೇಕು. ಇನ್ನು ಉಳಿದಂತೆ ಕರೆಂಟ್ ಅಸೆಟ್ಸು ಹ್ಯಾಡ್ ಲೆಸ್ನಾಗ ಬರ್ತದೆ. ಹ್ಯಾಡ್ ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಲೆಸ್ಸಲ್ಲಿ ಅಂದರೆ increase in current assets, decrease in current liabilities ಅಲ್ಲಿ ಬರ್ತದೆ. ಸೊ ಇದೇ ಪಾರ್ಟ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ.
So look at this according to the question. First take down the question. First look at the question carefully. Then follow the solution to that question. So calculation of cash from operation. Profit made during the year 30,000 closing balance. Opening balance. Closing balance 32,500. So here 2,500 has been increased. So next step is add adjustment of non-fund items. Adjustment of non-fund items. Here general reserve opening 86,000, closing 1,03,500, 17,500 has been increased and it comes under non-fund items. Goodwill written off according to the question. According to the question, opening goodwill is 35,000, closing 30,000. So difference is 5,000. Goodwill written off. ಅಂದರೆ ಇವೆಲ್ಲ ನಾನ್ ಫಂಡ್ ಐಟಮ್ಸ್ ನಲ್ಲಿ ಬರ್ತದೆ. ಓಪನಿಂಗ್ 86,000 ಇರೋದು, ಕ್ಲೋಸಿಂಗು 1,03,500 ರೂಪಾಯಿ ಇದೆ ಅಂತ ಹೇಳಿದ್ರೆ ಅದನ್ನ ನೀವು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಅನ್ಕೊಂಡು ಮಾಡಬೇಕು. ಅದೇ ಥರ ಗುಡ್ವಿಲ್ ಕೂಡ ಹಾಗೆ 35,000 30,000 ಆಗಿತ್ತು ಅಂದರೆ 5,000 ರೂಪಾಯಿ ರಿಟರ್ನ್ ಆಫ್ ಆಯಿತು. ನಾನ್ ಕ್ಯಾಶ್ ಐಟಮ್ ಅಂತ ಹೇಳ್ತೀವಿ. ಎರಡನ್ನ ಇನ್ನರ್ ಕಾಲಮಿಂದ ಔಟರ್ ಕಾಲಮ್ ಹಾಕಿದ್ರೆ 2,500 ಪ್ಲಸ್ 22,500 25,000. ದಿಸ್ ಈಸ್ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಅದನ್ನಿನ್ನೂ ಸರಿಪಡಿಸೋದಕ್ಕಿಂತ ಮುಂಚೆ ಬಂದಿರತಕ್ಕಂಥ ಲಾಭ ಅಂತ ಅರ್ಥ ಆಗಿದೆ. ನೆಕ್ಸ್ಟ್ ಹ್ಯಾಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇಯರ್ ಡಿಕ್ರೀಸ್, ಇಯರ್ ಇನ್ಕ್ರೀಸ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದರೆ ಓನ್ಲಿ ಒನ್ ಐಟಮ್. debtors 42,500 opening, closing 24,000. Here 18,500 is decreased in current assets. Decrease in debtors. Increase in current liabilities, nothing. Increase in current liabilities, so as it is nil. So 18,500 inner column, then put outer column. 25,000 plus 18,500 because it is add. So 25,000 plus 18,500, so total 43,500. This is add. Next, less. Increase in current assets. Here decrease in current assets. Here increase in current assets. And here increase in current liabilities. But here decrease in current liabilities. This is opposite form. Here bills receivable opening. ಅಂದರೆ ಇದಕ್ಕೆ ಆಪೋಸಿಟ್ ಲೆಸ್. ಅಂದರೆ ಇಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದರೆ ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸು. ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸು. ಬಿಲ್ಸ್ ರಿಸೀವಬಲ್ ಓಪನಿಂಗ್ 20,000 ಇದ್ದಿದ್ದು ಕ್ಲೋಸಿಂಗ್ 40,500 ರೂಪಾಯಿ ಆಗಿದ್ರೆ 20,500 ರೂಪಾಯಿ ಜಾಸ್ತಿ ಆಯಿತು. ಸೊ ಹಾಗಾಗಿ ಇದು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಲೆಸ್. ನೆಕ್ಸ್ಟ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಓಪನಿಂಗ್ 13,000, ಕ್ಲೋಸಿಂಗ್ 4,000 ಇದೆ ಅಂದರೆ ಇದು ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಬರ್ತದೆ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ವೇಜಸ್ ಔಟ್ಸ್ಟ್ಯಾಂಡಿಂಗ್. ಸೊ 9,000 ರೂಪಾಯಿ ಕಡಿಮೆ ಆಯಿತು. ನೆಕ್ಸ್ಟ್ ಸ್ಯಾಲರಿ ಪ್ರಿಪೇಡ್, ಇದು ಕರೆಂಟ್ ಅಸೆಟ್ಸ್ ಅಲ್ಲಿ ಬರ್ತದೆ. ಸೊ ಕರೆಂಟ್ ಅಸೆಟ್ಸ್ ಅಂದ್ಕೊಳ್ಳಿ ಸ್ಯಾಲರಿ ಪ್ರಿಪೇಡ್ 4,000 5,000 ರೂಪಾಯಿ ಆಗಿದೆ ಅಂದರೆ ಸೊ 1,000 ಹ್ಯಾಸ್ ಬೀನ್ ಇನ್ಕ್ರೀಸ್. ಸೊ ದೀಸ್ ಆರ್ ಲೆಸ್ ಐಟಮ್ಸ್. 20,500 plus 9,000 plus 1,000, total 30,500. So out of 43,500 minus 30,500, the balance will be cash from operation. This is 5 marks. The that side is question, then the right side is the answer. Okay, have a whole look. Next I will come with 15 marks question which is appeared in 2016 question paper. Andre next ಈಗ ಇದು 5 ಮಾರ್ಕ್ಸ್ ಇಂದ ಆಯ್ತು 15 ಮಾರ್ಕ್ಸ್ ಇಂದ 15 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡ್ತೀವಿ. So look at the question here 15 which is appeared 2016. ಈ ಕ್ವೆಶ್ಚನ್ 2016ರಲ್ಲಿ 15 ಮಾರ್ಕ್ಸ್ಗೆ ಬಂದಿರೋದು. From the following statement of assets and liabilities of Sangam Limited, prepare cash flow statement. So here first Roman equity and liabilities, second Roman assets. Here ಇಲ್ಲಿ ಎರಡು ರೋಮನ್ಸ್ ಇದೆ. ಒಂದು ರೋಮನು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆದರೆ ಇನ್ನೊಂದು ರೋಮನು ಟು ಅಸೆಟ್ಸ್ ಬಗ್ಗೆ ಇದೆ. ಒಂದೇ ರೋಮನ್ ಕೆಳಗಡೆ ಶೇರ್ ಹೋಲ್ಡರ್ಸ್ ಫಂಡ್ ಇದೆ. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಎರಡು ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಕರೆಂಟ್ ಲಯಬಿಲಿಟೀಸಲ್ಲಿ ಟ್ರೇಡ್ ಪೇಯಬಲ್ಸು, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂತ ಇದೆ. ಸೊ ಇಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಕೊಳ್ಳೆ. ದ ಶೇರ್ ಕ್ಯಾಪಿಟಲ್ ಈಸ್ ನೋಟ್ ನಂಬರ್ 1. ಹಿಯರ್ ನೋಟ್ ನಂಬರ್ 1 ಈಸ್ ಗಿವನ್ 4,50,000. ದ ಶೇರ್ ಕ್ಯಾಪಿಟಲ್ ವೆದರ್ ಇಟ್ ಈಸ್ equity share or preference share, we don't know exactly. Same to the 2015 share capital 5 lakh is there. What type of share capital? Regarding share capital we will see 4,50,000 and 5 lakh rupees.
Share capital only included equity share or preference shares. Below the balance sheet we will have a look. Okay, here look, share note number 1, share capital. ಅಂದರೆ ಮೇಲೆ 4,50,000 5 ಲಕ್ಷ ಆಯ್ತಂದರೆ ಈ ಶೇರ್ ಕ್ಯಾಪಿಟಲು ಎರಡು ಥರದ ಶೇರ್ ಕ್ಯಾಪಿಟಲನ್ನು ಹೊಂದಿದೆ. ಒಂದು ಈಕ್ವಿಟಿ ಶೇರ್ಸ್, ಇನ್ನೊಂದು 6% ಪ್ರಿಫರೆನ್ಸ್ ಶೇರ್ಸ್ ಅಂತ ಇದೆ, ರೆಡೇಮಬಲ್ ಪ್ರಿಫರೆನ್ಸ್ ಶೇರ್ಸ್. ಓಕೆ, ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಬ್ಯಾಲೆನ್ಸ್ ಶೀಟ್ ಅಂಡ್ ನೋಟ್ಸ್ ವಿ ಕ್ಯಾನ್ ಏಬಲ್ ಟು ಫೈಂಡ್ some what the items appeared under respective head. Here reserve and surplus, note number 2, 70,000, 1,18,000. So 70,000 it consists, I mean ಈ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ಹೇಳಿದ ಕೂಡಲೇ ಬರೀ ಜನರಲ್ ರಿಸರ್ವ್ ಅಷ್ಟೇ ಇರಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ಇರ್ತದೆ. ಕೆಳಗಡೆ ನೋಡೋಣ ನೋಟ್ ನಂಬರ್ 2ನ. 70,000, 1,18,000. This is reserve and surplus. This is also reserve and surplus. We will see note number 2. General reserve are there, profit and loss account there. Profit and loss both are given. ಅಂದರೆ ಮೇಲೆ ನೋಟ್ಸ್ ಏನು ಕೊಟ್ಟಿದ್ದಾರಲ್ಲ, ಈ ನೋಟ್ಸ್ ಕೆಳಗಡೆ ಐಟಮ್ಸ್ ಕೆಳಗಡೆ ಈ ನೋಟ್ಸು ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಟ್ರೇಡ್ ಪೇಯಬಲ್ಸ್ includes creditors and bills payable. Opening and closing both are given. It comes under current liabilities. Short term provisions, it is note number 4, 82,000, 1 lakh. It comes under current liabilities. So short term provisions is purely current liabilities. Then what the short term provisions included below the balance sheet under note number 4. Okay, here note number 3, creditors and bills payable is given. Note number 4, short term provisions includes proposed dividend and provision for taxation. ಸೊ ಈ ಎರಡು ಐಟಮ್ ನೋಟ್ ನಂಬರ್ 3 ಮತ್ತು ನೋಟ್ ನಂಬರ್ 4 ಕೆಳಗಡೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ, ನೋಡಿದ್ದಾಯಿತು. ಸೊ ಇವೆರಡು ಕರೆಂಟ್ ಲಯಬಿಲಿಟೀಸ್ ಆಯಿತು. ನೆಕ್ಸ್ಟ್ ರೋಮನ್ ನಂಬರ್ 2, ಫಿಕ್ಸ್ಡ್ ಅಸೆಟ್ಸ್, ಐ ಮೀನ್ ನಾನ್ ಕರೆಂಟ್ ಅಸೆಟ್ಸ್. ಅಂಡರ್ ನಾನ್ ಕರೆಂಟ್ ಅಸೆಟ್ಸ್, ಫಸ್ಟ್ ಒನ್ fixed assets. Under fixed assets, tangible assets, note number 5, intangible assets, note number 6. So what the note number 5 included, what note number 6 included, we will see in the note number 5 and 6 in respectively. Okay, next current assets, inventories are given. Inventories usually included in stock only. Trade receivables, note number 8, it includes debtors and bills receivable. Cash and cash equivalent, note number 9, it includes both cash and bank balance. Okay, whether these items included what I said, we will see in the below the balance sheet. ಅಂದರೆ ನಾನು ಇಷ್ಟು ಹೇಳಿರ್ತಕ್ಕಂಥ ಐಟಮ್ಸ್ ಎಲ್ಲ ಅದೇ ಐಟಮ್ಸು ಆ ರೆಸ್ಪೆಕ್ಟಿವ್ ಹೆಡ್ ಕೆಳಗಡೆ ಇದೆನಾ ಇಲ್ಲ ಅನ್ನೋದನ್ನು ಕೆಳಗಡೆ ನೋಡ್ತಾ ಹೋಗೋಣ. ಇಲ್ಲಿ ರೋಮನ್ 2 ಬಂದಾದಮೇಲೆ ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ಸ್ ಎ ಅಂತ ಇದೆ, ಅದರಲ್ಲಿ ಮತ್ತು ಸಬ್ ಹೆಡ್ಸ್ ಏನಿದೆ, ಟ್ಯಾಂಜಿಬಲ್ ಅಸೆಟ್ಸ್ 2,80,000, 3,70,000 ಇದೆ. ಟ್ಯಾಂಜಿಬಲ್ ಮೀನ್ಸ್ ಕಣ್ಣಿಗೆ ಕಾಣ್ತಕ್ಕಂಥ ಅಸೆಟ್ಸ್ಗಳು ಯಾವಿದಾವೆ, ಕೆಳಗಡೆ ನೋಟ್ ನಂಬರ್ 5 ನೋಡಿದಾಗ ನಮಗೆ ಪೂರ್ಣವಾಗಿ ಗೊತ್ತಾಗುತ್ತೆ. ಇಂಟ್ಯಾಂಜಿಬಲ್ ಅಸೆಟ್ಸು ನೋಟ್ ನಂಬರ್ 6 ಇದೆ. ಸೊ ಅದು 1,15,000, 90,000 ರೂಪಾಯಿ ಇದೆ. ಅದು ಅಂದರೆ ಇಂಡೈರೆಕ್ಟ್ ಆಗಿದ್ದು ರಿಟರ್ನ್ ಆಫ್ ಅಂತ ನಮಗೆ ಗೊತ್ತಾಗುತ್ತೆ, ನಾನ್ ಕ್ಯಾಶ್ ಐಟಮ್ಸ್. ಸೊ ಇದು ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಏನೆಲ್ಲ ಒಳಗೊಂಡಿದೆ ನಾನು ತಿಳ್ಕೊಬೇಕಾದ್ರೆ ನೋಟ್ ನಂಬರ್ 6 ಕೆಳಗಡೆ ಕ್ವಶನ ನೋಡಬೇಕು. ಅದೇ ಥರ ಇನ್ವೆಂಟ್ರಿ ನೋಟ್ ನಂಬರ್ 7, ಟ್ರೇಡ್ ಪೇಯಬಲ್ಸ್ ನೋಟ್ ನಂಬರ್ 8, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ನೋಟ್ ನಂಬರ್ 9 ಇವಿಷ್ಟು ನೋಟ್ಸನ್ನು ಕೆಳಗಡೆ ನಾವು ನೋಡಲೇಬೇಕು. ಸೊ ಇಲ್ಲಿ ನೋಟ್ ನಂಬರ್ 5 ಕೆಳಗಡೆ ನೋಡಿದಾಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 2 lakh then become 1,70,000. Here 30,000 difference. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಷಿನರಿ 80,000 ಇದೆ, ನೆಕ್ಸ್ಟ್ 2 lakh ಇದೆ. ಇಲ್ಲಿ ಡಿಫ್ರೆನ್ಸ್ ಇದೆ 1,20,000. ಓಕೆ, 1,20,000 ರೂಪಾಯಿ ಡಿಫ್ರೆನ್ಸ್ ಇದೆ ಅಂದರೆ ಪರ್ಚೇಸಾ ಅಂತ ನೋಡೋಣ. ವಿ ವಿಲ್ ಪ್ರಿಪೇರ್ ಲೆಡ್ಜರ್ಸ್. ವಿ ಶಾಲ್ ಪ್ರಿಪೇರ್ ಲೆಡ್ಜರ್ಸ್ ಫಾರ್ ದ ಪರ್ಪಸ್ ಆಫ್ ಅಸರ್ಟೈನಿಂಗ್ ಪರ್ಚೇಸ್ ಆರ್ ಸೇಲ್ ಆಫ್ ಎನಿ ಫಿಕ್ಸ್ಡ್ ಅಸೆಟ್ಸ್. ಅಂದರೆ ಈ ಲೆಡ್ಜರ್ಸನ್ನು ಪ್ರಿಪೇರ್ ಮಾಡೋ ಉದ್ದೇಶ ಏನಂದರೆ ಅಸೆಟ್ಸ್ ಪರ್ಚೇಸ್ ಆಗಿದ್ರೆ, ಸೇಲ್ ಆಗಿದ್ರೆ ಅಥವಾ ಡಿಪ್ರಿಸಿಯೇಷನ್ ಏನಾದರೂ ಆಗಿದ್ರೆ ಕಂಡುಹಿಡಿಯೋದಕ್ಕೋಸ್ಕರ ಲೆಡ್ಜರ್ಸನ್ನು ಪ್ರಿಪೇರ್ ಮಾಡಬೇಕು. ಕೆಳಗಡೆ ಇಫ್ ದೀಸ್ ಅಸೆಟ್ಸ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್ಸ್, ಐ ಮೀನ್ ನೋಟ್ ನಂಬರ್ 5, ಟ್ಯಾಂಜಿಬಲ್ ಅಸೆಟ್ಸ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್ಸ್, then if these items have any adjustments below the balance sheet, we have to prepare ledgers. ಅಂದರೆ ಇದಕ್ಕೆ ಈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಗೆ, ಪ್ಲಾಂಟ್ ಆ್ಯಂಡ್ ಮಷಿನರಿಗೆ ಅಡ್ಜಸ್ಟ್ಮೆಂಟ್ ಏನಾದರೂ ಇದೆ ನಾನು
ನಾವು ಆಲ್ ಟ್ರಿಕ್ಸ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ 10,000 ರೂಪಾಯಿ, 20,000 ರೂಪಾಯಿ ಹ್ಯಾವ್ ಬೀನ್ ಚಾರ್ಜ್ ಟು charge on a plant and land and buildings respectively in 2015. So depreciation is charged or chargeable to plant and machinery and land and buildings. So in this case we should prepare ledgers because whether the machinery or building has been purchased. ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಗೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಲೆಡ್ಜರ್ಸ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂದರೆ ನಾವು ಲೆಡ್ಜರ್ ಹಾಕಲೇಬೇಕು. ಇಲ್ಲಿ ಮಷಿನರಿ ಪರ್ಚೇಸ್ ಆಗಿದೆನಾ, ಅದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸೇಲ್ ಆಗಿದೆನಾ, ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಸೇಲ್ ಆಗಿರ್ಬೋದು, ಒಂದು ಪರ್ಚೇಸ್ ಆಗಿರ್ಬೋದು, ಅದಕ್ಕೋಸ್ಕರ ನಾವು ಒಂದು ಲೆಡ್ಜರನ್ನು ಹಾಕಲೇಬೇಕಾಗುತ್ತೆ. ಓಕೆ, ಈಗ ಆಳೆ ನೋಡೋಣ, ಹಿಂದಕ್ಕೆ ಹೋಗೋಣ. ಓಕೆ, ಇಲ್ಲಿ ಇವೆರಡು ಲೆಡ್ಜರ್ಸ್ ಹಾಕಲೇಬೇಕು. ನೆಕ್ಸ್ಟ್ ಗುಡ್ವಿಲ್ ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ಸ್, ನೋಟ್ ನಂಬರ್ 6 ಮೇಲೆ ಹೇಳಿದಾಗೆ ಕ್ವಶನಲ್ಲಿ ಇಲ್ಲಿ ಮೇಲೆ ನೋಡ್ಬೋದು ಇಂಟ್ಯಾಂಜಿಬಲ್ ಅಸೆಟ್ಸ್ ನೋಟ್ ನಂಬರ್ 6, ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ನೋಟ್ ನಂಬರ್ 5 ಕೆಳಗಡೆ. ಇಲ್ಲಿ ನೋಡೋದಕ್ಕಿಂತ ಕೆಳಗಡೆ ನಾವು ನೋಟ್ಸನ್ನು ನೋಡಬೇಕಾಗತ್ತೆ. ಎಕ್ಸಾಮ್ನಲ್ಲಿ ಕೂಡ ಎಕ್ಸಾಮ್ನಲ್ಲಿ ನೋಟ್ಸನ್ನು ನೋಡ್ತಾ ಹೋಗಿ ಯಾವ ಐಟಮ್ಸನ್ನು ಒಳಗೊಂಡಿದೆ ಅಂತ. ಮೇಲೆ ಎಷ್ಟು ನೋಟ್ ಕೊಟ್ಟಿದ್ರು ಅಷ್ಟೇ ನೋಟ್ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂತ ಕೂಡ ಗಮನಿಸಬೇಕು. ಇಲ್ಲಿ ಗುಡ್ವಿಲ್ 1,15,000 ಇರೋದು 90,000 ರೂಪಾಯಿ ಆಗಿದೆ ಅಂದರೆ ಇದು ರಿಟರ್ನ್ ಆಫ್ ಅಂತ ನಾವು ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ನೋಟ್ ನಂಬರ್ 7 ಇನ್ವೆಂಟ್ರಿ ಇದೆ 77,000, 1,09,000 ಇದು ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸಲ್ಲಿ ಇದನ್ನು ಹಾಕಬೇಕು. ಯಾವಾಗ ಅಂತ ಹೇಳಿದರೆ ಇದನ್ನು ನಾವು ಕ್ಯಾಶ್ ಫ್ರಮ್ ಆಪ್ರೇಷನ್ ಮಾಡಬೇಕಾದ್ರೆ ಇದನ್ನು ಕನ್ಸಿಡರ್ ಮಾಡಬೇಕು. ಅಂದರೆ ಇದು ಲೆಸ್ ಐಟಮ್ನಾಗ ಬರುತ್ತೆ. ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಕೆಳಗಡೆ ಇದನ್ನು ಹಾಕಬೇಕಾಗುತ್ತೆ ಇನ್ವೆಂಟ್ರಿ. ಓಕೆ, ಇದು ನೋಟ್ ನಂಬರ್ 7 ಆಯಿತು. ಮೇಲೆ ಎಷ್ಟು ಕೊಟ್ಟಿದ್ದಾರೆ, ಮೇಲೆ 8, 7, 8, 9, ಇನ್ನು 8 ಇಲ್ಲಿ 7 ಎಂಡ್ ಆಯಿತು, 7ಗೆ ಎಂಡ್ ಆಯಿತು. ನೆಕ್ಸ್ಟು 8 ಮತ್ತು 9, 8 ಟ್ರೇಡ್ ರಿಸೀವಬಲ್ಸ್, 9 ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ನೆಕ್ಸ್ಟ್ ಪೇಜಲ್ಲಿ ನೋಡೋಣ. ಓಕೆ, ಇಲ್ಲಿ ನೀವು ಗಮನಿಸಿದರೆ ಸೊ ಡೆಟಾರ್ಸ್ ಓಪನಿಂಗ್ 1,50,000, ಕ್ಲೋಸಿಂಗ್ 1,90,000, increase in current assets. It is comes under less item while calculating cash from operation. ಇದು ಲೆಸ್ ಐಟಮ್ನಲ್ಲಿ ಬರ್ತದೆ. ಬಿಲ್ಸ್ ರಿಸೀವಬಲ್ 30,000 becomes 40,000. ಸೊ ಹಿಯರ್ 40,000 10,000 has been increased when compared to 30,000 opening balance. ಇಲ್ಲಿ 10,000 ರೂಪಾಯಿ ಜಾಸ್ತಿ ಆಯಿತು. ಇದು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇದು ಕೂಡ ಲೆಸ್ ಐಟಮ್ನಾಗ ಬರುತ್ತೆ ಕ್ಯಾಶ್ ಫ್ರಮ್ ಆಪ್ರೇಷನ್ ಮಾಡಬೇಕಾದ್ರೆ. ಇನ್ನು ಕ್ಯಾಶ್ ಓಪನಿಂಗ್ ಕ್ಯಾಶು, ಕ್ಲೋಸಿಂಗ್ ಕ್ಯಾಶು ಸೆಟ್ ಆಫ್ ಮಾಡಬೇಕು 3 ಆ್ಯಕ್ಟಿವಿಟೀಸನ್ನು ಮಾಡಿದ್ಮೇಲೆ. 3 ಆ್ಯಕ್ಟಿವಿಟೀಸ್ ಯಾವುವು, ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಆಮೇಲೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ್ಮೇಲೆ ಓಪನಿಂಗ್ ಕ್ಯಾಶನ್ನು ಅಡ್ಜಸ್ಟ್ ಮಾಡಿ ಲಾಸ್ಟಿಗೆ ಈ 18,000 ರೂಪಾಯಿ ಕ್ಯಾಶ್ ಮತ್ತು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಉಳಿಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು 2 ಸೇರಿ ಹಾಕಬೇಕು. ಲೆಡ್ಜರ್ಗೆ ಇದು ಪ್ಲಾಂಟ್ ಆ್ಯಂಡ್ ಮಷಿನರಿಗೆ 10,000 ರೂಪಾಯಿ ಹಾಕಬೇಕು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000 ರೂಪಾಯಿ ಹಾಕಬೇಕು. ಇಂಟೀರಿಯಮ್ ಡಿವಿಡೆಂಡ್ ಇಟ್ ಶೋನ್ ಅಂಡರ್ ನಾನ್ ಕ್ಯಾಶ್ ಐಟಮ್ಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ದೆನ್ ಇಟ್ ಶೋನ್ ಅಗೇನ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂಡರ್ ಥರ್ಡ್ ಕ್ಯಾಟಗರಿ. ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಇದನ್ನು ಮತ್ತೆ ಹಾಕಬೇಕು 20,000 ರೂಪಾಯಿ. ಫಸ್ಟು ಆಪ್ರೇಟಿಂಗ್ ಪ್ರಾಫಿಟ್ ಮಾಡಬೇಕಾದ್ರೆ ಅಲ್ಲಿ ಒಂದು ಸಲ ತೋರಿಸ್ಬೇಕು ನಾನ್ ಫಂಡ್ ಐಟಮ್ ಅಂತ, ಆಮೇಲೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನ ತೋರಿಸ್ಬೇಕು. ನೆಕ್ಸ್ಟು ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಲುಕ್ ಅಟ್ ದ ಥರ್ಡ್ ಅಡ್ಜಸ್ಟ್ಮೆಂಟ್. ದಿಸ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಮಸ್ಟ್ ಬಿ ಶೋನ್ ಟ್ವೈಸ್ ಅಂಡರ್ ನಾನ್ ಫಂಡ್ ಐಟಮ್ಸ್ ಅಂಡ್ under category number 3 cash flow from financing activities. First adjustment is also shown twice under non-fund items and in ledger and respective assets account ledger. Iduna first adjustment. Then third 35,000 income tax is given. It's also shown twice. Okay, first it's shown under ledgers with preparation of here. Preparation of provision for taxation is given. So here provision for taxation is given, adjustment income tax is given. So in this case we should prepare a ledger whether the provisions are made during the year. ಅಂದರೆ ಈ provision for taxation ಅಕೌಂಟನ್ನು ಹಾಕಲೇಬೇಕು because we have to ascertain any provisions made during the year like provision for taxation. Opening, this is liability. Opening balance always shows credit balance by balance brought down. Closing balance always opening balance by balance brought down, closing to balance carried on. Adjustment is given. Income tax is given, so it is income tax to cash or bank account on ledger account on the debit side. Then it's shown operating profit before working capital changes. It should be shown twice in solution. ಇದನ್ನು 2 ಸರಿ ನಾವು ತೋರಿಸಬೇಕು. ಒಂದು ಲೆಡ್ಜರ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ನಾಗ 1 ಸರಿ ತೋರಿಸಬೇಕು. ಆಮೇಲೆ ಆಪರೇಟಿಂಗ್ ಪ್ರಾಫಿಟ್ ಮಾಡಬೇಕಾದ್ರೆ ಅಲ್ಲಿ ನಾವು
ಲೆಸ್ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ತೋರಿಸ್ಬೇಕಾಗುತ್ತೆ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡೋ ಸಮಯದಲ್ಲಿ. ಓಕೆ, ಇದನ್ನು ಸೊಲ್ಯೂಷನನ್ನು ನಾನು ವೈಟ್ ಬೋರ್ಡ್ನಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟ್ ಯು ಪೀಪಲ್ ಟೇಕ್ ಡೌನ್ ದ ಕ್ವಶನ್, ದೆನ್ ಫಾಲೋ ದ ಆನ್ಸರ್. ಈಗ ತಾನೇ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಸೊಲ್ಯೂಷನ್ ಇದೆ. ಇಲ್ಲಿ 9 ನೋಟ್ಗಳನ್ನು ಕೊಟ್ಟಿದ್ದಾರೆ. ನೋಟ್ ನಂಬರ್ 1 ಅಲ್ಲಿ ಶೇರ್ ಕ್ಯಾಪಿಟಲ್ ಇದೆ. ಶೇರ್ ಕ್ಯಾಪಿಟಲ್ 2 ಇದೆ, ಒಂದು ಪ್ರಿಫರೆನ್ಸ್ ಶೇರ್ಸ್ ಇನ್ನೊಂದು ಇಕ್ವಿಟಿ ಶೇರ್ಸ್. ಇಲ್ಲಿ ಓಪನಿಂಗ್ ವ್ಯಾಲ್ಯೂ ಕ್ಲೋಸಿಂಗ್ ವ್ಯಾಲ್ಯೂ ಡಿಫರೆನ್ಸ್ ಇದೆ, ಅದನ್ನ ಇಶ್ಯೂ ಆಫ್ ಶೇರ್ಸ್ ಅಂತೇಳಿ ಡೈರೆಕ್ಟ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹಾಕಬೇಕಾದ್ರೆ ಥರ್ಡ್ ಕ್ಯಾಟಗರಿ ಇದೆ ಕ್ಯಾಶ್ ಫ್ಲೋ ಇನ್ವೆಸ್ಟಿಂಗ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನಲ್ಲಿ ಹಾಕೋಣ. ನೋಟ್ ನಂಬರ್ 2 ರಿಸರ್ವ್ ಅಂಡ್ ಸರ್ಪ್ಲಸ್. ಆ ನೋಟ್ ನಂಬರ್ 2 ರಿಸರ್ವ್ ಅಂಡ್ ಸರ್ಪ್ಲಸ್ ನಲ್ಲಿ P&L ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಜನರಲ್ ರಿಸರ್ವ್ ಇಲ್ಲಿ ತಗೊಂಡಿವಿ. ನೋಟ್ ನಂಬರ್ 3, ನೋಟ್ ನಂಬರ್ 4, ನೋಟ್ ನಂಬರ್ 5, ನೋಟ್ ನಂಬರ್ 6, ನೋಟ್ ನಂಬರ್ 8, ನೋಟ್ ನಂಬರ್ 7, ನೋಟ್ ನಂಬರ್ 8, ನೋಟ್ ನಂಬರ್ 9. ಇದರಲ್ಲಿ ಅಷ್ಟು ನೋಟ್ ನಂಬರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ ನಂಬರ್ಸ್ ಎಲ್ಲ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗಿದೆ. ನೀವು 1 by 1 ನೋಡ್ತಾ ಹೋಗಬೇಕು. ನೋಟ್ ನಂಬರ್ 3 ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಟ್ರೇಡ್ ಪೇಬಲ್ಸ್ ಕೊಟ್ಟಿದ್ದಾರೆ, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ನೋಟ್ ನಂಬರ್ 4 ಅಲ್ಲಿ ಸಾಮಾನ್ಯವಾಗಿ ಏನು ಪ್ರೊವೈಡ್ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ಒಂದ್ಸರಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಕ್ವಶನ್ ಅನ್ನು ನೀವು ಫಸ್ಟಿಗೆ ಬರ್ಕೋಬೇಕು, ನೆಕ್ಸ್ಟ್ ಅದಾದ ನಂತರ ಆನ್ಸರನ್ನು ಫಾಲೋ ಮಾಡಬೇಕು. ನೋಟ್ ನಂಬರ್ 4 ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ನೋಟ್ ನಂಬರ್ 3 ಬಂದು ಟ್ರೇಡ್ ಪೇಯಬಲ್ಸ್ ಇದೆ. ಸೊ ಟ್ರೇಡ್ ಪೇಯಬಲ್ಸ್ ಅಂದ ಕೂಡಲೇ ಅಲ್ಲಿ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಹೋಗುತ್ತೆ. ನೋಟ್ ನಂಬರ್ 4 ಬಂದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಇದೆ, ಅದರಲ್ಲಿ ಪ್ರಪೋಸ್ ಡಿವಿಡೆಂಡ್ ಮತ್ತು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮತ್ತು ಪ್ರಪೋಸ್ ಡಿವಿಡೆಂಡ್ ನೋಟ್ ನಂಬರ್ 4 ಇಲ್ಲಿ ಕ್ವಶನ್ ಅಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಇದು ಕಂಪನೀಸ್ ಆಕ್ಟ್ 2013 ಪ್ರಕಾರ ಕೆಲವೊಂದು ಕಂಪನೀಸ್ ಆಕ್ಟ್ 2013 ನಲ್ಲಿ ಅಮೆಂಡೆಡ್ ಆಗಿದೆ. ಇವೆರಡನ್ನ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಟ್ರೀಟ್ ಮಾಡಬೇಕು. ಹಾಗಾಗಿ ಅವನ್ನ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಒಳಗಡೆ ಹಾಕಬೇಕು. ಅದು 2013 ಆಕ್ಟ್ ಅಮೆಂಡ್ಮೆಂಟ್ ಏನು ಸ್ವಲ್ಪ ಆಗಿದೆ, ಅಮೆಂಡ್ಮೆಂಟ್ ಆಗಿದೆ 2013 ಆಕ್ಟ್ ಕಂಪನೀಸ್ ಆಕ್ಟ್ ಅಲ್ಲಿ, ಹಾಗಾಗಿ ಅದನ್ನು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಬೇಕು. ಅದಾದ ನಂತರ ನೋಟ್ ನಂಬರ್ 5 ಬಂದು ನಿಮಗೆ ಈಗ ತಾನು ಎಕ್ಸ್ಪ್ಲೇನ್ ಮಾಡಿ ಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಅಂತ ಮಾಡಿದ್ವಿ. ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಒಂದು ಪ್ಲಾಂಟ್ ಅಂಡ್ ಮಷಿನರಿ. ಆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಅಂಡ್ ಮಷಿನರಿ ನೋಟ್ ಹಾಕಿದ್ದೀವಿ, ಲೆಡ್ಜರ್ ಹಾಕಿದ್ದೀವಿ. ಇದು ಯಾಕೆ ಲೆಡ್ಜರ್ ಹಾಕಿದ್ದೀವಿ ಅಂದರೆ ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ 1 ಈ ಅಡ್ಜಸ್ಟ್ಮೆಂಟ್ ನಂಬರ್ 1 ಮತ್ತು ಜೊತೆಗೆ ಈ ಲೆಡ್ಜರ್ ಅನ್ನು ಹಾಕೋ ಉದ್ದೇಶ ಆದ್ರೂ ಏನು, ಎದಕ್ಕೋಸ್ಕರ ಹಾಕಬೇಕು ಈ ಲೆಡ್ಜರ್ಸ್ ಅನ್ನು? ವೈ ಡು ವಿ ಪ್ರಿಪೇರ್ ಲೆಡ್ಜರ್ಸ್ ರಿಗಾರ್ಡಿಂಗ್ ಫಿಕ್ಸ್ಡ್ ಅಸೆಟ್ಸ್? ಬಿಕಾಸ್ ಸಮ್ we don't know the exactly hidden items given in the question. For the purpose of ascertaining hidden items, so we have to prepare ledgers. ಅಂದರೆ ಹಿಡನ್ ಐಟಮ್ಸ್ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಇದನ್ನು ಹಾಕಬೇಕು. ನೋಟ್ ನಂಬರ್ 5 ಆಯಿತು. ನೋಟ್ ನಂಬರ್ 6 ಬಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಇನ್ಕ್ಲೂಡೆಡ್ ಓನ್ಲಿ ಗುಡ್ ವಿಲ್. ಇಂಟ್ಯಾಂಜಿಬಲ್ ಅಸೆಟ್ಸ್ ನೋಟ್ ನಂಬರ್ 6 ಇದೆ. ಅದರಲ್ಲಿ ಗುಡ್ ವಿಲ್ ಬಂದು ನಾನ್ ಫಂಡ್ ಐಟಮ್ಸ್ ಅಂತ ಹೇಳ್ತೀವಿ. ಗುಡ್ ವಿಲ್ ರಿಟರ್ನ್ ಆಫ್, ಆ ಗುಡ್ ವಿಲ್ ರಿಟರ್ನ್ ಆಫ್ ನಾವು ನಾನ್ ಫಂಡ್ ಐಟಮ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಟ್ ನಂಬರ್ 7 ಬಂದು ಇನ್ವೆಂಟರಿ ಬರ್ತದೆ. ಇನ್ವೆಂಟರಿನಲ್ಲಿ ಸ್ಟಾಕ್ ಇದೆ, ಆ ಸ್ಟಾಕ್ ಅನ್ನು ನಾವು ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸ್ತೀವಿ. ಸೊ ಹಾಗಾಗಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಟ್ ನಂಬರ್ 8 ಬಂದು ಟ್ರೇಡ್ ರಿಸೀವಬಲ್ಸ್. ಆ ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಡೆಟಾರ್ಸ್ ಮತ್ತೆ ಬಿಲ್ಸ್ ರಿಸೀವಬಲ್ ಇವೆರಡು ಕರೆಂಟ್ ಅಸೆಟ್ಸ್. ಇದು ಕೂಡ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಇದನ್ನು ಶೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಾದ ನಂತರ ಲಾಸ್ಟ್ ನೋಟ್ ನಂಬರ್ 9 ಇದೆ. ಆ ನೋಟ್ ನಂಬರ್ 9 ಬಂದು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಇದೆ. ಅಂದರೆ ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಓಪನಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಮತ್ತು ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಲೋಸಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿರೋದ್ರಿಂದ ಅದನ್ನು ಡೈರೆಕ್ಟ್ ಆಗಿ 3 ಆಕ್ಟಿವಿಟೀಸ್ ಕ್ಯಾಶ್ ಫ್ಲೋ ಆಕ್ಟಿವಿಟೀಸ್ ಮಾಡೋದ್ರಲ್ಲಿ ಅದನ್ನ ತೋರಿಸಬೇಕು. ಇದಿಷ್ಟು ಕ್ವಶನ್. ಜೊತೆಗೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ, 3 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ ಮತ್ತು ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಇದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 2 ಬಂದು ಇಂಟೀರಿಯಂ ಡಿವಿಡೆಂಡ್ ಬಗ್ಗೆ ಇದೆ. ಅಡ್ಜಸ್ಟ್ಮೆಂಟ್ ನಂಬರ್ 2 ಇಂಟೀರಿಯಂ ಡಿವಿಡೆಂಡ್, ಅದು ಕೂಡ 2 ಸಾರಿ ತೋರಿಸಬೇಕು. ಒಂದು ನಾನ್ ಫಂಡ್ ಐಟಮ್ಸ್ ಕೆಳಗಡೆ 1 ಸಾರಿ, ಆಮೇಲೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಕೆಳಗಡೆ ಇನ್ನೊಂದು ಸಾರಿ ತೋರಿಸಬೇಕು. ಅದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 3 ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರೋದ್ರಿಂದ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಹಾಕಿ ಅದ್ರ ಕೆಳಗಡೆ ಇನ್ಕಮ್ ಟ್ಯಾಕ್ಸ್ ಅನ್ನು ನಾವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ಇವಿಷ್ಟು ಅಡ್ಜಸ್ಟ್ಮೆಂಟ್ ನಂಬರ್ 3. ಸೊ ಈ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದೆ, ಪ್ರಪೋಸ್ ಡಿವಿಡೆಂಡು ಮತ್ತು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ನೆನ್ಪಿಟ್ಕೊಳ್ಳಿ, ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 2013 ಅಂಡರ್ ಅಮೆಂಡ್ಮೆಂಟ್ ಆಕ್ಟ್ಸ್,
the provision for taxation and proposed dividend have been treated as current liabilities. Okay, the provision for taxation current liabilities ಅಂತ ಟ್ರೀಟ್ ಮಾಡೋದು ನಿಜ, ಬಟ್ ಇಲ್ಲಿ ನಾವು ಒಂದು ಅಡ್ಜಸ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರೋದ್ರಿಂದ we have to prepare some ledgers. ಓಕೆ, ಇಲ್ಲಿ ಲೆಡ್ಜರ್ಸ್ ಕೊಟ್ಟಿದ್ದಾರೆ. ಲೆಡ್ಜರ್ಸ್ ಕೊಟ್ಟಿರೋದ್ರಿಂದ ನಾವು ಅಂದರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದ್ರಿಂದ ಲೆಡ್ಜರ್ಸ್ ಅನ್ನು ಹಾಕಿದ್ದೀವಿ. ಇದನ್ನ ಹಾಕೋ ಉದ್ದೇಶ ಏನು ಅಂದರೆ, ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಡ್ಯೂರಿಂಗ್ ದ ಇಯರ್, ವರ್ಷದ ಮಧ್ಯದಲ್ಲಿ ಏನಾದರೂ ಪ್ರಾವಿಷನ್ಸ್ ಮಾಡಿದ್ದಾರೆ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರ ಅದು ಆ ಮಧ್ಯದಲ್ಲಿ, ವರ್ಷದ ಮಧ್ಯದಲ್ಲಿ ಏನಾದರೂ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಉಳ್ಕೊಂಡಿದೆನಾ ಬರುತ್ತಾ ಕ್ಯಾಲ್ಕುಲೇಷನ್ ಮಾಡಲಿಕ್ಕೋಸ್ಕರ ಅಂತ ಇದನ್ನು ನಾವು ಹಾಕಬೇಕಾಗಿತ್ತು. ಇದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ನೋಟ್ ನಂಬರ್ ನೀವು 4 ಅನ್ನು ಗಮನಿಸಿದರೆ, ನೋಟ್ ನಂಬರ್ 4 ಇದು ನೋಟ್ ನಂಬರ್ 4 ಅನ್ನು ಗಮನಿಸಿದಾಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅದು ಲಯಬಿಲಿಟಿ ಆಗಿರೋದ್ರ ಓಪನಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇನ್ಕಮ್ ಟ್ಯಾಕ್ಸ್ ಗಿವನ್ ಇನ್ ಅಡ್ಜಸ್ಟ್ಮೆಂಟ್ ನಂಬರ್ 3 to cash or bank account income tax adjustment number 3 35,000. Here opening balance 40,000, closing balance 50,000. So this is adjustment given in third adjustment, so 35,000. 35 plus 50, 85,000 is debit side. 85,000 minus 40,000, the difference will be by profit and loss account provision. This amount andre illi this amount has to be shown under adjustment of non-fund items. Non-fund items here provision for taxation as per the ledgers 45,000 ಇಲ್ಲಿ ಅಸರ್ಟೈನ್ ಮಾಡಿರೋದನ್ನು ಮತ್ತೆ ನಾವು ಇಲ್ಲಿ ತೋರಿಸಲೇಬೇಕು. ಸೊ ಇದು ಓಪನಿಂಗ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಇದು ಕ್ಲೋಸಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ನಂಬರ್ ಕ್ವಶನ್ ಅಲ್ಲಿ ಕೆಳಗಡೆ 3ನೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಡೆಬಿಟ್ ಸೈಡ್ 35,000 ಮತ್ತು 50,000 ಟೋಟಲ್ ಮಾಡಿದ್ರೆ 85,000 ಆಯಿತು. 85,000 ರೂಪಾಯಿ ನಾವು 40,000 ರೂಪಾಯಿ ಕಳೆದ್ರೆ 45,000 ರೂಪಾಯಿ ಡಿಫ್ರೆನ್ಸ್ ಬಂತು. ಇದನ್ನ ಮತ್ತೆ ನಾವು ಫಂಡ್ ಇಲ್ಲಿ ಈ ಪ್ರಾಫಿಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡೋ ಟೈಮಲ್ಲಿ ಮತ್ತೆ ಅದನ್ನು ತೋರಿಸಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಇದು ಒಂದಾಯಿತು. ಇದು ನೋಟ್ ನಂಬರ್ 4 ನೀವು ನೋಡಿದ್ರೆ ಕ್ವಶನ್ನಲ್ಲಿ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಮತ್ತು ಇದೆಲ್ಲ ಏನು ಎಲ್ಲಿಂದ ತೊಗೊಂಬಂದ್ರೆ ಅಂದರೆ ಇವೆಲ್ಲ ನೋಟ್ ನಂಬರ್ 5 ನಲ್ಲಿ ಇದೆ. ನೋಟ್ ನಂಬರ್ 5 ಇದು ಕೂಡ ಅಷ್ಟೇ. ನೋಟ್ ನಂಬರ್ 5 ನಲ್ಲಿ ನೀವು ನೋಡಿದ್ರೆ ಪ್ರಾವಿಷನ್ ಫಾರ್ ಇದು ಏನದು ಅಸೆಟ್ಸ್ ಇದೆ, ಯಾವುದು ಪ್ಲಾಂಟ್ ಆ್ಯಂಡ್ ಮಷಿನರಿ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಇವೆರಡು ನೋಟ್ ನಂಬರ್ 5 ನಲ್ಲಿ ಬರ್ತದೆ. ಸೊ ಇದು ನೋಟ್ ನಂಬರ್ 5 ನಲ್ಲಿ ನೀವು ನೋಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಟು ಅಸೆಟ್ ಆಗಿರೋದ್ರಿಂದ ಇದು ಆಲ್ವೇಸ್ assets have always debit balance. So that's why two balance brought down 80,000 is the opening balance, closing balance is 2 lakh. So here by profit and loss account adjustment number 1 by profit and loss account depreciation ಇದು adjustment ಅಲ್ಲಿ ಕೊಟ್ಟಿರುತ್ತಾರೆ. ಓಪನಿಂಗ್ ಬ್ಯಾಲೆನ್ಸ್ ನೋಟ್ ನಂಬರ್ 5 ಕೆಳಗಡೆ ನೀವು ಪ್ಲಾಂಟ್ ಅಂಡ್ ಮಷಿನರಿ ಇದೆ ಒಳಗಡೆ ಕ್ವಶನ್ ಅಲ್ಲಿ ಓಪನಿಂಗ್ 80,000 ಇದೆ, ಕ್ಲೋಸಿಂಗ್ 2 ಲಕ್ಷ ಇದೆ. ಇದ್ರ ಜೊತೆಗೆ ಇದು ಅಡ್ಜಸ್ಟ್ಮೆಂಟ್ 10,000 ರೂಪಾಯಿ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ 1 ಇದನ್ನು ಕೂಡ 2 ಸಾರಿ ತೋರಿಸಬೇಕು. ಇದನ್ನು ತೋರಿಸಿದ್ದಲ್ಲದೆ ಮತ್ತೆ ನಾವು ಇಲ್ಲೊಂದ್ಸಲಿ ತೋರಿಸಬೇಕಾಗುತ್ತೆ, ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇದನ್ನ. ಓಕೆ, ಇಲ್ಲಿ ನಾನ್ ಫಂಡ್ ಐಟಮ್ಸ್ ಎಲ್ಲ ತೋರಿಸಬೇಕು. ಓಕೆ, ಈಗ 10,000 ಪ್ಲಸ್ 2 ಲಕ್ಷ 10,000 10,000 ರೂಪಾಯಿನಲ್ಲಿ 80,000 ರೂಪಾಯಿ ಮೈನಸ್ ಮಾಡಿದ್ರೆ ಔಟ್ ಆಫ್ 2,10,000 minus 80,000 to cash or bank account is the purchase of plant and machinery. This is the balancing figure. This is the first ledger. Second ledger, again you can go back and see note number 5. I mean, go back to see the question and question below the balance sheet. Note number 5, tangible assets. Under tangible assets, you can find land and buildings. Opening balance is 2 lakh. Closing balance is 1,70,000. This is adjustment number 1. So 1,70,000 plus 1,70,000 plus 20,000, 1,90,000. So credit side is 1,90,000. Debit side is 2 lakh. 2 lakh minus 1,90,000. The balancing figure 10,000. ಅಂದ್ರೆ ಡೆಬಿಟ್ ಸೈಡ್ 2 ಲಕ್ಷ ಆಯಿತು. ಕ್ರೆಡಿಟ್ ಸೈಡ್ ಇದು ಅಡ್ಜಸ್ಟ್ಮೆಂಟ್ ನಂಬರ್ 1, ಸೇಮ್ ಅಡ್ಜಸ್ಟ್ಮೆಂಟ್ ನಂಬರ್ 1 ಅಲ್ಲಿ 2 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 20,000 ರೂಪಾಯಿ ಡಿಪ್ರಿಸಿಯೇಷನ್ ಅಂಡ್ ಬಿಲ್ಡಿಂಗ್ ಇದೆ, ಮತ್ತು ಇದು ಕ್ಲೋಸಿಂಗ್ ಬ್ಯಾಲೆನ್ಸು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ನೋಟ್ ನಂಬರ್ 5 ಟ್ಯಾಂಜಿಬಲ್ ಅಸೆಟ್ಸ್ ಕೆಳಗಡೆ ನೀವು ನೋಡಿದ್ರೆ ಸಿಗುತ್ತೆ. ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ 2 ಲಕ್ಷ, ಕ್ರೆಡಿಟ್ ಸೈಡ್ ಇದು 20,000 ರೂಪಾಯಿ ಅಡ್ಜಸ್ಟ್ಮೆಂಟ್ ನಂಬರ್ 1 ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದು 1,70,000 ಕ್ಲೋಸಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನೋಟ್ ನಂಬರ್ 5 ನಲ್ಲಿ ಇದೆ. ಸೊ 1,70,000 ಪ್ಲಸ್ 20,000 ಟೋಟಲ್ ಮಾಡಿದ್ರು ಕೂಡ 1,90,000 ಆಯ್ತು. ಇದನ್ನು ಬೇಕಾದ್ರೆ 1,70,000 ನೀವು ಮೇಲೆ ಬರೆದು ಕೆಳಗಡೆ ಬೇಕಾದ್ರೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಕೂಡ ಬರ್ಕೋಬಹುದು. ನಿಮಗೆ ಕನ್ಫ್ಯೂಷನ್ ಅನಿಸಿದ್ರೆ ಇದನ್ನ ಮೇಲೆ ಬರ್ಕೊಡ್ರಿ, ಬೇಕಾದ್ರೆ ಕೆಳಗಡೆ ಹಾಕಿ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಟೋಟಲ್ ನೋಡ್ರಿ,
ಕ್ರೆಡಿಟ್ ಸೈಡ್ ಕಡಿಮೆ ಅನಿಸುತ್ತೆ ಅವಾಗ ನೀವು ಬೈ ಕ್ಯಾಶ್ ಆರ್ ಬ್ಯಾಂಕ್ ಔಟ್ ಬರೋದು ಬ್ರಾಕೆಟ್ ನಲ್ಲಿ ಸೇಲ್. ಇಲ್ಲಿ ಡೆಬಿಟ್ ಸೈಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಔಟ್ ಅಂದ್ರೆ ಪರ್ಚೇಸ್, ಇಲ್ಲಿ ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಬಂದ್ರೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಸೇಲ್ ಅಂತ ತೋರಿಸಬೇಕು. ಸೊ ದೀಸ್ ಆರ್ ದ ವರ್ಕಿಂಗ್ ನೋಟ್ಸ್. ಓಕೆ, ಇವನ್ ವರ್ಕಿಂಗ್ ನೋಟ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಬರಬೇಕು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಇಲ್ಲಿ ಫಸ್ಟ್ ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಬರುತ್ತೆ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ದಿಸ್ ಇಸ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ activities. Cash flow from operating activities. Cash flow from operating activities ಅನ್ನು ಹಾಕಬೇಕು. ಫಸ್ಟ್ cash flow from operating activities. Cash flow from operating activities. This is cash flow from operating activities. First head. Under first head, first one, cash made during the year. ನಾನು ಇಲ್ಲಿ cash flow from operating activities ಬರ್ದಿಲ್ಲ, ಅದರ ಕೆಳಗಡೆ ತೋರಿಸಿದ್ದೀನಿ. ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳಿ ಫಸ್ಟ್ ಹೆಡ್ಡಿಂಗ್ ಬರೀಬೇಕು, ಇಲ್ಲಿ ಬರ್ದಿಲ್ಲ. ನೀವು ಬರ್ಕೊಂಡು ಮಾಡಿ. ಯು ಕ್ಯಾನ್ ರೈಟ್ ಡೌನ್ ದ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಟ್ ದ ಟಾಪ್ ಆಫ್ ದ ಬಿಲೋ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ like cash flow from operating activities. So under cash flow from operating activities, first step is a profit made during the year. You can go and look back note number 2 in question, reserve and surplus. Note number 2. Under note number 2, we can find profit and loss account. Opening profit and loss account 30,000, closing profit and loss account 48,000. ನೀವು ನೋಟ್ ನಂಬರ್ 2 ಅನ್ನು ನೋಡಿದಾಗ ಆ ನೋಟ್ ನಂಬರ್ 2 ನಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್ ಇದೆ. ರಿಸರ್ವ್ ಸರ್ಪ್ಲಸ್ ಗಳಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಓಪನಿಂಗು 30,000 ಇದೆ, ಕ್ಲೋಸಿಂಗ್ 48,000 ಇದೆ. ಕ್ಲೋಸಿಂಗ್ ನಾಗ ಓಪನಿಂಗ್ ಕಳೆದ್ರೆ ಪ್ರಾಫಿಟ್ ಉಳಿದಿದೆ 18,000 ರೂಪಾಯಿ. ನೆಕ್ಸ್ಟ್ ಇದಾದ ನಂತರ ಹ್ಯಾಡ್ ಅಡ್ಜಸ್ಟ್ಮೆಂಟ್ ಫಾರ್ ನಾನ್ ಫಂಡ್ ಐಟಮ್ಸ್, ಗುಡ್ ವಿಲ್ ರಿಟರ್ನ್ ಆಫ್ ನೋಟ್ ನಂಬರ್ 7 ನೀವು ನೋಡಿದ್ರೆ ನಿಮಗೆ ಗುಡ್ ವಿಲ್ ಸಿಗುತ್ತೆ. ನೋಟ್ ನಂಬರ್ 6 ನೋಡ್ರಿ, intangible assets. You can go back and see the question and under below balance sheet, note number 6 has intangible assets. Under intangible assets we can find goodwill opening balance 1,15,000, closing 90,000. The difference is 25,000 is written off. ನೀವು ಕ್ವಶನ್ ಅಲ್ಲಿ ನೋಡಬಹುದು. ನೋಟ್ ನಂಬರ್ 6 ಅನ್ನು ನೋಡಿ. ನೋಟ್ ನಂಬರ್ 6 ಕೆಳಗಡೆ ನೋಟ್ ನಂಬರ್ 6 ಹೇಳುತ್ತದೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ. ಇಂಟ್ಯಾಂಜಿಬಲ್ ಅಸೆಟ್ಸ್ ಗಳಿಗೆ ಗುಡ್ ವಿಲ್ ಓಪನಿಂಗು 1,15,000 ರೂಪಾಯಿ ಇದೆ, ಕ್ಲೋಸಿಂಗು 90,000 ರೂಪಾಯಿ ಇದೆ, 25,000 ರೂಪಾಯಿ ಕಡಿಮೆ ಆಯಿತು, ಅದು ರಿಟರ್ನ್ ಆಫ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ ಅಡ್ಜಸ್ಟ್ಮೆಂಟ್ ನಂಬರ್ 1, ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ನಂಬರ್ 1. These are given in adjustment number 1. So I have wrote here. So these items I have took from respective ledgers along with the adjustment. I have transferred from the plant and machinery and land and building ledgers to cash flow statement. Here two adjustments. Two items, adjustment number 1. Next, interim dividend adjustment number 2. You can go back and see the question under the below the notes as additional information. You can find adjustment number 2 as interim dividend. ನೀವು ಅಲ್ಲಿ ಆ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ನೋಟ್ಸ್ ಆದಮೇಲೆ ನೋಟ್ಸ್ ಕೆಳಗಡೆ ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ 2 ಅಡ್ಜಸ್ಟ್ಮೆಂಟ್ ಇಂಟೀರಿಯಂ ಡಿವಿಡೆಂಡ್ ಇದೆ. ಇದನ್ನು ಕೂಡ 2 ಸಲ ತೋರಿಸಬೇಕು. ಇದು ಇಲ್ಲೊಂದಲ್ಲಿ ಆಯಿತು, ಇಲ್ಲೊಂದಲ್ಲಿ ಲೆಡ್ಜರ್ಸ್ ನಲ್ಲಿ 2 ಸಲ ಹಾಕಿದ್ವಿ, ಮುಗಿದೋಯ್ತು. ಇಂಟೀರಿಯಂ ಡಿವಿಡೆಂಡ್ ಇದನ್ನು ಇಲ್ಲೊಂದಲ್ಲಿ ಹಾಕಿದ್ವಿ, ಮತ್ತೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನಲ್ಲಿ ಹಾಕಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಸೊ 20,000 ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಸ್ ಪರ್ ದ ಲೆಡ್ಜರ್ ಅಕೌಂಟ್. ಇಲ್ಲಿ ಜಸ್ಟ್ we have ascertained by profit and loss account balancing figure provision 45,000 as per the ledger account 45,000. Next, transfer to reserve opening 40,000, closing 75,000. Closing 70,000. Note number 2. This is also note number 2, profit and loss account. Reserve also note number 2. You can go back and see the question. And under note number 2 you can find general reserve. Opening general reserve 40,000, closing general reserve 70,000. It seems 30,000 has been increased. It seems that transfer to general reserve note number 2 in the question. So here 30,000 has been increased. 25,000 plus 10,000 plus 20,000 plus 20,000 plus 45,000 plus 30,000. Make these totals. The total will be 1,50,000. So 1,50,000 plus 18,000. Why it is plus? Because here had. So had ಅಂದ್ರೆ ಇವನ್ನೆಲ್ಲನೇ ಆ್ಯಡ್ ಮಾಡಬೇಕು. ಯಾಕಂದ್ರೆ ಇದೆಲ್ಲ ನಾನ್ ಫಂಡ್ ಐಟಮ್ಸ್ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್, ಇವನ್ನೆಲ್ಲ ಆ್ಯಡ್ ಬ್ಯಾಕ್ ಮಾಡಬೇಕು. ಇಷ್ಟನ್ನು ಕೂಡಿಸಿದ್ರೆ 1,50,000 ಬರುತ್ತೆ. 18,000ಕ್ಕೆ 1,50,000 ರೂಪಾಯಿ ಆ್ಯಡ್ ಮಾಡಿದಾಗ 1,68,000 ಬರುತ್ತೆ. ಅದಕ್ಕೊಂದು ಹೆಸರು ಕೊಡಬೇಕು, ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ. ಈ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದಾದ್ಮೇಲೆ ಹ್ಯಾಡ್
ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಈ ಡಿಕ್ರೀಸ್ ಕರೆಂಟ್ ಅಸೆಟ್ಸ್ ಅಂದ ಕೂಡಲೇ ನೋಟ್ ನಂಬರ್ 7, ನೋಟ್ ನಂಬರ್ 8, ನೋಟ್ ನಂಬರ್ 7 ಮತ್ತು ನೋಟ್ ನಂಬರ್ 8 ಅನ್ನು ನೀವು ಗಮನಿಸ್ತಾ ಹೋದ್ರೆ ನಿಮಗೆ ಕರೆಂಟ್ ಅಸೆಟ್ ಸಿಗುತ್ತೆ. ನೋಟ್ ನಂಬರ್ 7 ಇನ್ವೆಂಟ್ರಿ, ನೋಟ್ ನಂಬರ್ 8 ಟ್ರೇಡ್ ರಿಸೀವಬಲ್ಸ್, ಟ್ರೇಡ್ ರಿಸೀವಲ್ಸ್ ಅಲ್ಲಿ ಡೆಟಾರ್ಸ್, ಬಿಲ್ಸ್ ರಿಸೀವಲ್ ಇದೆ. ಈ ಮೂರು ಅಸೆಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅದು ಕೆಳಗಡೆ ಲೆಸ್ ಅಲ್ಲಿ ಹೋಗುತ್ತೆ. ಮತ್ತೆ ಹಾಗಾಗಿ ಇಲ್ಲಿ ಕರೆಂಟ್ ಅಸೆಟ್ಸ್ ಯಾವ ಇನ್ಕ್ರೀಸ್ ಆಗಿದ್ವಿಲ್ಲ, ಮತ್ತೆ ಡಿಕ್ರೀಸ್ ಆಗಿದ್ದು ಯಾವ ಕರೆಂಟ್ ಅಸೆಟ್ಸ್ ಇಲ್ಲ, ಎಲ್ಲ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಅದು ಲೆಸ್ ಐಟಮ್ಗೆ ಹೋಗುತ್ತೆ. ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಸಿ ದ ಕ್ವಶನ್. ನೋಟ್ ನಂಬರ್ 8 and 7. 8 and 7. Number 7 inventories, 8 trade receivables, 2 notes items. I mean note number 8 and 7 have been increased. So increasing current assets. Note number 7 and 8 comes under current assets. Current assets are increased. That's why these are comes under less items. But here decrease in current assets. No one current assets here decreased. Okay. Increase in current liabilities. Here current liabilities. You can find note number 3 below the balance sheet. Note number 3. Trade payables. Under trade payables, creditors opening 45,000, closing 73,000. ಅಂದ್ರೆ ನೀವು ನೋಟ್ ನಂಬರ್ 3 ನೋಡಿದಾಗ ಕ್ರೆಡಿಟರ್ಸ್ ಜಾಸ್ತಿ ಆಗಿದೆ. ಕ್ರೆಡಿಟರ್ಸ್ increased by rupees 28,000, but decrease in current assets here. No current assets would have been ಡಿಕ್ರೀಸ್. ಓಕೆ, ಇಲ್ಲಿ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಅನ್ನೋ ಮಾತೇ ಇಲ್ಲ, ಬರೀ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇದೆ. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದೆ. ನೋಟ್ ನಂಬರ್ 3 ಹೋಗಿ ನೀವು ನೋಡ್ರಿ ಗೊತ್ತಾಗುತ್ತೆ. ಬಿಲ್ಸ್ ಪೇಬಲ್ ಕೂಡ ಇದೆ, ಬಟ್ ಅದು ಡಿಕ್ರೀಸ್ ಆಗಿದೆ. ಬಟ್ ಕರೆಂಟ್ ಲಯಬಿಲಿಟೀಸ್ ಕೆಳಗಡೆ ಬರುತ್ತೆ ಬಿಲ್ಸ್ ಪೇಬಲ್ ಮತ್ತು ಕ್ರೆಡಿಟರ್ಸ್. ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಕ್ರೆಡಿಟರ್ಸ್ ಒಂದು, ಹಾಗಾಗಿ ಬಿಲ್ಸ್ ಪೇಬಲ್ ಕೂಡ ಒಂದು. ಬಿಲ್ಸ್ ಪೇಬಲ್ ಡಿಕ್ರೀಸ್ ಆಗಿದೆ, ಅದು ಲೆಸ್ ಐಟಮ್ಗೆ ಹೋಯ್ತು. ಸೊ ಇನ್ಕ್ರೀಸ್ ಕ್ರೆಡಿಟರ್ಸ್ ಆಗಿರೋದ್ರಿಂದ 28,000 ರೂಪಾಯಿ ಯಾಡ್ ಐಟಮ್ಗೆ ಹಾಕಿದ್ವಿ. ಸೊ ಇಯರ್ 28,000 ಆಸ್ ಯೂಶುವಲ್. ಮತ್ತೆ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದ್ವು ಯಾವೂ ಇಲ್ಲ. ಅವೆಲ್ಲ 3 ಕರೆಂಟ್ ಅಸೆಟ್ಸ್ ಇದೆ, ಅವು ಡಿಕ್ರೀಸ್ ಆಗಿಲ್ಲ, ಇನ್ಕ್ರೀಸ್ ಆಗಿದೆ, ಅದನ್ನ ಕೆಳಗಡೆ ಹಾಕಿದ್ದೀವಿ. ಓಕೆ, 28,000 ರೂಪಾಯಿ ಆ್ಯಡ್ ಬ್ಯಾಕ್ ಮಾಡಿದ್ರೆ 1,96,000. 1,68,000 plus 28,000, 1,96,000. Next, less increase in current assets and decrease in current liabilities. Here increase in current assets, stock, debtors, bills receivable. Note number 7, note number 8 again. Stock 77,000 opening balance, closing 1,09,000. So 32,000 has been increased. Debtors also same, 1,50,000, 1,90,000, 40,000 has been increased. Bills receivable 30,000 becomes 40,000, 10,000 has been increased. But decrease in current liabilities is only one item, that is bills payable. Bills payable note number 3. So 30,000 becomes 26,000, 4,000 reduced or decreased by rupees 4,000. Here 32,000 plus 40,000 plus 10,000 plus 4,000, 86,000. This is less. So less 1,96,000 minus 86,000. The balance will be 1,10,000. Next, after ascertaining 1,10,000, cash flow from operating activities before income tax. Okay, here less income tax paid in 2015. Adjustment number 3, 35,000. Out of 1,10,000 minus 35,000, the balance will be net cash flow from operating activities 75,000. This is the balancing figure. This is the figure. Next, second Roman. This is first Roman is over. Second Roman, cash flow from investing activities. Here space is insufficient, so I am going to show you here. Okay, ಇಲ್ಲಿ ಕ್ಯಾಶ್ ಫಸ್ಟ್ ಅಂದ್ರೆ ರೋಮನ್ 1 ಅಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮುಗಿತು. ಈಗ ಎರಡನೇದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮಾಡಬೇಕು. ಇಲ್ಲಿ 1,10,000 ರೂಪಾಯಿಗೆ 75,000 ರೂಪಾಯಿ ತೆಗೆದ್ರೆ ನಮಗೆ 1,10,000 ರೂಪಾಯಿದಲ್ಲಿ 35,000 ರೂಪಾಯಿ ತೆಗೆದ್ರೆ 75,000 ರೂಪಾಯಿ ಉಳಿದಿದೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಇದು ಒಂದಾಯಿತು. ಎರಡನೇ ರೋಮನ್ ಇಲ್ಲಿ ಮಾಡೋಣ, ಇಲ್ಲಿ ಜಾಗ ಇಲ್ಲ. One more point I would like to brought notice to you people.
My dear friends, I have made a small mistake while explaining this presentation. ಇದು ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಗಿದೆ ಈ ಒಂದು ಪ್ರೆಸೆಂಟೇಷನ್ ಮಾಡೋ ಟೈಮಲ್ಲಿ. ಏನು ಅಂದರೆ ಇದೆಲ್ಲ ಹಾಗೆ ಇರಲಿ. ಇಲ್ಲಿ ಒಂದು ಐಟಮ್ ಅಂದರೆ ಪ್ರಪೋಸ್ಡ್ ಡಿವಿಡೆಂಡ್ ಕರೆಂಟ್ ಲಯಬಿಲಿಟಿ ನೋಟ್ ನಂಬರ್ 4 ನೋಡಿಕೊಂಡ್ರೆ ನಿಮಗೆ 42,000 ರೂಪಾಯಿ ಓಪನಿಂಗ್ ಇದೆ, ಕ್ಲೋಸಿಂಗ್ 50,000 ರೂಪಾಯಿ ಇದೆ. ಪ್ರಪೋಸ್ಡ್ ಡಿವಿಡೆಂಡ್ ಕಂಪನೀಸ್ ಆಕ್ಟ್ 2013 ಅಮೆಂಡ್ಮೆಂಟ್ ಏನಾಗಿದೆ ಅದರಲ್ಲಿ ಕಂಪನೀಸ್ ಆಕ್ಟ್ 2013 ಪ್ರಕಾರ ಕರೆಂಟ್ ಲಯಬಿಲಿಟೀಸ್ ಅಂತ ನಾನು ಹೇಳಿದ್ದೆ. ಅದೇ ಥರ ಇಲ್ಲಿ ಒಂದು ಮಿಸ್ ಆಗಿತ್ತು, ಅದನ್ನು ಅಡ್ಜಸ್ಟ್ ಮಾಡಿದ್ದೀನಿ. 42,000 50,000 ಆಯಿತು, 8,000 ರೂಪಾಯಿ ಆಯಿತು. ಮೊದಲು ಬರೀ ಕ್ರೆಡಿಟರ್ಸ್ ಅಷ್ಟೇ ಹಾಕಿದ್ದೆ. ಸೊ ಈಗ ಅಡ್ಜಸ್ಟ್ ಮಾಡಿದ್ದೀನಿ. 8,000 ಪ್ಲಸ್ 28,000 36,000 ಆಯಿತು. ಮೊದಲು 28,000 ಇಲ್ಲಿತ್ತು, ಇವಾಗ 36,000 ಆಯಿತು. ಸೊ ಇದರಲ್ಲಿ ಇದನ್ನು ಹ್ಯಾಡ್ ಬ್ಯಾಕ್ ಮಾಡಿದ್ರೆ 2,04,000 ಆಯಿತು. 2,04,000 ಅಲ್ಲಿ 86,000 ಇದು ಒಂದೇ ಚೇಂಜಸ್. ಈ 8,000 ಮಾತ್ರ ಹೊಸ ಐಟಮ್ ಇನ್ಸರ್ಟ್ ಆಯಿತು. ಸೊ ಉಳಿದಿದ್ದೆಲ್ಲ ಹ್ಯಾಸ್ ಯೂಶುವಲ್ ಹಾಗೆ ಇದೆ. ಸೊ ಇದೊಂದು ಐಟಮನ್ನು ಅಡ್ಜಸ್ಟ್ ಮಾಡಿದ್ದೀನಿ. 2 lakh ಇಲ್ಲಿ ಮೊದಲು ಬೇರೆ ಅಮೌಂಟ್ ಬಂದಿತ್ತು. ಸೊ ಇವಾಗ ಇದು ಸೆಟ್ರೇಟ್ ಆಯಿತು. 1,96,000 ಮೊದಲು ಬಂದಿತ್ತು. ಎಸ್ 1,96,000 ಇವಾಗ 2,04,000 ಆಯಿತು. 2,04,000 86,000. ದ ಬ್ಯಾಲೆನ್ಸ್ will be 1,18,000. 1,18,000 minus 35,000 83,000. Earlier it was 78,000. Yes 78,000 earlier. ಮೊದಲು 72,000 ಆಯ್ತು, ಈಗ 83,000 ಆಯ್ತು. ಇದು ಒಂದೇ ಮಿಸ್ ಆಗಿತ್ತು ಪಾಯಿಂಟ್. ಇದನ್ನು ನಿಮಗೆ ನೋಟಿಸ್ ಮಾಡಿದ್ದೀನಿ, ಬ್ರಾಟ್ ಮಾಡಿದ್ದೀನಿ ನೋಟಿಸನ್ನು. ಇದು ಪ್ರೆಸೆಂಟೇಷನ್ ಹೋಲ್ ಒಂದ್ಸತಿ ನೋಡ್ಕೊಳ್ಳಿ. ಈ 1,18,000 35,000 ಗೊತ್ತಾಗಿದ್ರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸು. ನೆಕ್ಸ್ಟ್ ಇದು ಒಂದು ರೋಮನ್ ನಂಬರ್ 1 ಆಯಿತು. ರೋಮನ್ ನಂಬರ್ 1 ಈಸ್ ಓವರ್. ನೆಕ್ಸ್ಟ್ ರೋಮನ್ ನಂಬರ್ 2 ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಅಲ್ಲಿ ಆಸ್ ಯೂಶುವಲ್ ಇಲ್ಲಿ ಬರೆದಿದ್ದೀನಿ, ಆ ಕಡೆ ಪ್ಲೇಸ್ ಇದೆ. ಸೊ ಇದನ್ನು ಓವರ್ಲುಕ್ ಒಂದ್ಸತಿ ಮಾಡಿ. ಇದಿಷ್ಟು ಪ್ರೆಸೆಂಟೇಷನ್ ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಈಗ ರೆಸ್ಟ್ ಆಫ್ ದ ಪಾರ್ಟು ಇದೇ 83,000 ಕ್ಯಾರಿ ಬ್ರಾಡ್ ಫಾರ್ವರ್ಡ್ ಮಾಡಿದ್ದೀನಿ. ಆಸ್ ಯೂಶುವಲ್ ಹಾಗೆ ನೋಡ್ತಾ ಹೋಗಿ. ಸೊ ಹಿಯರ್ ಬ್ರಾಡ್ ಫಾರ್ವರ್ಡ್ 83,000. ಫಸ್ಟ್ ರೋಮನ್ ನಂಬರ್ ಈಸ್ ಓವರ್. ಕಂಟಿನ್ಯೂ ಪಾರ್ಟ್ ರೋಮನ್ ನಂಬರ್ 2 ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳಿದ ಕೂಡಲೇ ಓನ್ಲಿ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಬರ್ತದೆ. ಲುಕ್ ಅಟ್ ದ ಗೋ ಬ್ಯಾಕ್ ಆ್ಯಂಡ್ ಲುಕ್ ದ ledger accounts before preparing cash flow statement. We have prepared ledgers so to find hidden items. So here hidden items means ledgers as per the ledger accounts. Cash flow from investing means purchase or sale of any assets. ಈ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಬರೋದು ಪರ್ಚೇಸ್ ಮತ್ತು ಸೇಲ್ ಆಫ್ ಎನಿ ಫಿಕ್ಸ್ಡ್ ಅಸೆಟ್ ಬರುತ್ತೆ. ಇದಕ್ಕೆ ನಾವು ವರ್ಕಿಂಗ್ ನೋಟ್ ಹಾಕಿದ್ವಿ ಲೆಡ್ಜರ್ಸು. ಸೊ ಪರ್ಚೇಸ್ ಆಫ್ ಮಷಿನರಿ ನೀವು ಮಷಿನರಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತಿದೆ, ನೀವು ಹೋಗಿ ನೋಡ್ಬೋದು. ಬ್ಯಾಕ್ 5 minutes ಗೋ 3 minutes ಗೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೆಡ್ಜರ್ಸನ್ನು. ಸೊ ಪರ್ಚೇಸ್ ಅಂದರೆ ವಿತಿನ್ ಬ್ರಾಕೆಟ್ ಕ್ಯಾಶ್ ಔಟ್ಫ್ಲೋ ಆಫ್ ಅಂದರೆ ಕ್ಯಾಶ್ ಹೊರಗಡೆ ಹೋಗುತ್ತೆ ಅಂತ ಅರ್ಥ. ಪರ್ಚೇಸ್ ಮಾಡ್ತೀವಿ ಅಂದರೆ ಕ್ಯಾಶ್ ಹೋಗುತ್ತೆ, ಹಾಗಾಗಿ ವಿತಿನ್ ಬ್ರಾಕೆಟ್ನ ಹಾಕಬೇಕು. ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಸ್ ಪರ್ ದ ಲೆಡ್ಜರ್ ಅಕೌಂಟ್. ಇದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಲೆಡ್ಜರಿಗೆ ಹೋಗಿ ನೋಡಿದಾಗ ಅಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬಂದಿರುತ್ತೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಬಿಲ್ಡಿಂಗನ್ನು ಸೇಲ್ ಮಾಡಿದ ಕೂಡಲೇ ಕ್ಯಾಶ್ ಬಂದಿದೆ, ಇನ್ಫ್ಲೋ. ಇದು ಮಷಿನರಿನ ಕೊಂಡ್ಕೊಂಡಿದ್ವಿ, ಕ್ಯಾಶ್ ಹೊರಗಡೆ ಹೋಗಿದೆ, ಔಟ್ಫ್ಲೋ. ಸೊ ಇಲ್ಲಿ ಮೈನರ್ ವಿತಿನ್ ಬ್ರಾಕೆಟ್ 1,30,000 ವಿತೌಟ್ ಬ್ರಾಕೆಟ್ 10,000 ಅಂದಾಗ. ಸೊ ಇಲ್ಲಿ ಮೈನಸ್ ಅಂದರೆ ಮೈನಸ್ ಫಿಗರ್ ಮೋರ್ ದ್ಯಾನ್ ಪ್ಲಸ್ ಫಿಗರ್. ಐ ಮೀನ್ unfavorable balance is more than favorable balance. ಇಲ್ಲಿ 1,30,000 minus 1,30,000 minus balance plus 10,000 minus 1,30,000 plus 10,000. The balance will be minus 1,20,000. Net cash flow from investing activities. Inside inner column ಹಾಕಿದ ಮೇಲೆ ಅದನ್ನು ಮತ್ತೆ ಔಟರ್ ಕಾಲಮ್ ನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇನ್ಸೈಡ್ ಇನ್ನರ್ ಕಾಲಮ್ ಅಂಡ್ ಟ್ರಾನ್ಸ್ಫರ್ ಟು ಔಟರ್ ಕಾಲಮ್ ಆಲ್ಸೋ. ಸೊ ಹಿಯರ್ this is without the bracket. Okay, next second activity is third Roman is over. Next second Roman is over. Next third Roman, cash flow from financing. Here financing means issue of shares, repayment of shares, or issue of debentures, or repayment of debentures, or redemption of debentures. Okay, here and along with some payments, interim dividend. Okay, if they are given in the question. Okay, here issue of equity share capital note number 1. You can go back and see the question below the balance sheet. Notes to account. Under notes to account, note number 1,
You can find equity share capital. Equity share capital opening balance is 2 lakh, closing balance is 3 lakh. ನೀವು ನೋಟ್ ನಂಬರ್ 1 ಗೆ ಕ್ವಶನ್ ಅಲ್ಲಿ ಹೋಗಿ ನೋಡಿದಾಗ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಅಲ್ಲಿ 2 ಲಕ್ಷ ಓಪನಿಂಗ್ ಇಕ್ವಿಟಿ ಶೇರ್ಸ್ ಇದೆ, ಕ್ಲೋಸಿಂಗ್ 3 ಲಕ್ಷ ಇದೆ ಅಂದ್ರೆ 1 ಲಕ್ಷ ರೂಪಾಯಿ ಜಾಸ್ತಿ ಆಯ್ತು, ಅದು ಇಶ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಅದೇ ನೋಟ್ ನಂಬರ್ 1 ನಲ್ಲಿ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಓಪನಿಂಗ್ ಕ್ಯಾಪಿಟಲ್ 2,50,000, closing preference share capital 2 lakh. Here 20,000 has been decreased. I mean repayment. You can go back and see note number 1 and below the balance sheet notes to account. Under notes to account, note number 1 share capital, note number 1 share capital. We can see preference share capital 6% preference share capital as per the note number 1, opening 2,50,000, closing 2 lakh. ಅಂದ್ರೆ ನೋಟ್ ನಂಬರ್ 1 ಕೆಳಗಡೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಜೊತೆಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ಇದೆ, 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಓಪನಿಂಗ್ 2,50,000 ಇದೆ, ಕ್ಲೋಸಿಂಗ್ 2 ಲಕ್ಷ ಇದೆ ಅಂದಾಗ 50,000 ರೂಪಾಯಿ ಕಡಿಮೆ ಆಯಿತು, ಅಂದ್ರೆ ರೀಪೇಮೆಂಟ್ ಆಯಿತು, ರಿಡಂಪ್ಷನ್ ಆಯಿತು ವಿತ್ ಇನ್ ಬ್ರಾಕೆಟ್, ಅಂದ್ರೆ ಕ್ಯಾಶ್ ಔಟ್ಫ್ಲೋ ಆಯಿತು. ಇದು ಕ್ಯಾಶ್ ಇನ್ಫ್ಲೋ, 1 ಲಕ್ಷ ರೂಪಾಯಿ ಜಾಸ್ತಿ ಬಂತು, ಕ್ಯಾಶ್ ಬಂದಂಗೆ ಆಯಿತು. ಇದು ಕ್ಯಾಶ್ ಹೊರಗಡೆ ರೀಪೇಮೆಂಟ್ ಮಾಡ್ದಂಗೆ ಆಯಿತು. ಸೊ ಹಾಗಾಗಿ ವಿತ್ ಇನ್ ಬ್ರಾಕೆಟ್. ಇಂಟೀರಿಯಂ ಡಿವಿಡೆಂಡ್ ಅಡ್ಜಸ್ಟ್ಮೆಂಟ್ ನಂಬರ್ 2 ಹೋಗಿ ನೋಡಿದ್ರೆ ನೀವು ಬಿಲೋ ದ ನೋಟ್ಸ್ ಮೇಲೆ ಬ್ಯಾಲೆನ್ಸ್ ಶೀಟ್ ಇದೆ, ಬ್ಯಾಲೆನ್ಸ್ ಶೀಟ್ ಕೆಳಗಡೆ ನೋಟ್ಸ್ ಇದೆ, ನೋಟ್ಸ್ ಕೆಳಗಡೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡಿದ್ರೆ ಇಂಟೀರಿಯಂ ಡಿವಿಡೆಂಡ್ ಪೇ ಡ್ಯೂರಿಂಗ್ ದ ಇಯರ್ ಅಂತ ಇದೆ. ಅಡ್ಜಸ್ಟ್ಮೆಂಟ್ ನಂಬರ್ 2 ಇದನ್ನ 2 ಸಲ ತೋರಿಸಬೇಕು. ಆಲ್ರೆಡಿ ನಾನ್ ಫಂಡ್ ಐಟಮ್ಸ್ ಅಲ್ಲಿ ತೋರಿಸಿದ್ದೀವಿ, ಇಲ್ಲಿ ಶೋನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಹಾಕಿದ್ದೀವಿ ಇಂಟೀರಿಯಂ ನೋಟ್ ನಂಬರ್ ಅಡ್ಜಸ್ಟ್ಮೆಂಟ್ ನಂಬರ್ 2 ತರ, ಮತ್ತೆ ಇಲ್ಲಿ ಹಾಕಿದ್ದೀನಿ 20,000 ವಿತ್ ಇನ್ ಬ್ರಾಕೆಟ್. ಹಿಯರ್ ವಿತೌಟ್ ಬ್ರಾಕೆಟ್ it indicates inflow of cash. Within bracket these are indicates outflow of cash. Here inflow of cash more than outflow of cash, the balance will be positive value. ಇಲ್ಲಿ 1 ಲಕ್ಷ ರೂಪಾಯಿ ಜಾಸ್ತಿ ಇದೆ, ಬ್ರಾಕೆಟ್ ನಲ್ಲಿ ಇರತಕ್ಕಂತ ವ್ಯಾಲ್ಯೂ 50,000 ಮತ್ತು 20,000, ಇದು ಮೈನಸ್ ವ್ಯಾಲ್ಯೂ ತರ ಔಟ್ಫ್ಲೋ ಆಫ್ ಕ್ಯಾಶ್ ಆಗಿರೋದ್ರಿಂದ ಇದು ಇನ್ಫ್ಲೋ ಆಫ್ ಕ್ಯಾಶ್. ಇನ್ಫ್ಲೋ ಆಫ್ ಕ್ಯಾಶ್ ನಲ್ಲಿ ಔಟ್ಫ್ಲೋ ಆಫ್ ಕ್ಯಾಶ್ ಅನ್ನು ಮೈನಸ್ ಮಾಡಿದ್ರೆ ನಿಮಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ 1 lakh minus 50,000 minus 20,000, the balance will be 30,000. Favorable balance, net cash flow from financing activities. 3 activities. This is a financing activities, this one investing activities, this one operating activities. In these 83,000 plus 30,000, 1,23,000. 1,13,000. 1,13,000 within bracket. Without bracket 1,13,000. ಅಂದ್ರೆ ಬ್ರಾಕೆಟ್ ನಲ್ಲಿ ಇಲ್ಲದೆ ಇರೋದು ಪಾಸಿಟಿವ್ ವ್ಯಾಲ್ಯೂ 1,13,000, ಮೈನಸ್ ವ್ಯಾಲ್ಯೂ 1,20,000 ರೂಪಾಯಿ ಇದೆ. ಮೈನಸ್ ವ್ಯಾಲ್ಯೂ ಇಸ್ ಮೋರ್ ದನ್ ಪ್ಲಸ್ ವ್ಯಾಲ್ಯೂ. ಸೊ ಹಿಯರ್ 1,20,000 minus 1,20,000 plus 1,13,000, the balance will be minus 7,000. ಅಂದ್ರೆ 1,20,000 ಮೈನಸ್ ಇದೆ, ಪ್ಲಸ್ ವ್ಯಾಲ್ಯೂ 1,13,000 ಇದೆ. ಇಲ್ಲಿ ಮೈನಸ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಮೈನಸ್ ವ್ಯಾಲ್ಯೂ ನಲ್ಲಿ ಪ್ಲಸ್ ವ್ಯಾಲ್ಯೂ ಅನ್ನ ತೆಗೆದ್ರೆ ಮೈನಸ್ ವ್ಯಾಲ್ಯೂ ಉಳಿದಿದೆ, ಅದೇ ಮೈನಸ್ 7,000. ಇದು ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಅನ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು, ಇದು ಡಿಕ್ರೀಸ್ ಆಯಿತು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್. ನೆಕ್ಸ್ಟ್ ಸ್ಟೆಪ್ ಇಸ್ ಓಪನಿಂಗ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್. ನೋಟ್ ನಂಬರ್ 1, after adjusting opening cash and cash equivalent, the balance should be retained as it is. Closing cash balance as per note number 9. Otherwise our presentation totally wrong. ಅಂದ್ರೆ ಇದಿಷ್ಟು ನಮ್ಮ ಲಾಸ್ಟ್ ಗೆ ಈ ಓಪನಿಂಗ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ನೋಟ್ ನಂಬರ್ 9 ಪ್ರಕಾರ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನಾವು ಈ 7,000 ಅಡ್ಜಸ್ಟ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಆಸ್ ಇಟ್ ಈಸ್ ಕ್ವಶನ್ ಅಲ್ಲಿ ಹೇಗಿದೆ ಅದೇ ತರ ಉಳಿಬೇಕು. ನೀವು ಬೇಕಾದ್ರೆ ಕ್ಲೋಸಿಂಗ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ನೀವು ನೋಟ್ ನಂಬರ್ 9 ನೋಡ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ 18,000 ಇದೆ. ದಿಸ್ ಇಸ್ 15 ಮಾರ್ಕ್ಸ್. ಇದಿಷ್ಟು ಪ್ರೆಸೆಂಟೇಷನ್. ಓಕೆ, this is left side, rest of the part. Okay, ಇದು ಮೊದಲನೇ ಪ್ರೆಸೆಂಟೇಷನ್. ಅಂದ್ರೆ ಇದು ಇಲ್ಲಿ ಅರ್ಧ ಪ್ರೆಸೆಂಟೇಷನ್ ಅಲ್ಲಿ ಉಳಿದಿದೆ. ಫಸ್ಟ್ ಇದನ್ನು ಮಾಡಿ ಪ್ರೆಸೆಂಟೇಷನ್ ಆಗಿದೆ, ನೆಕ್ಸ್ಟ್ ಅಲ್ಲಿಗೆ ಹೋಗಿ. ಓಕೆ, ನಿಮಗೆ
ನಿಮಗೆ ಈ ಪ್ರೆಸೆಂಟೇಷನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದು VSKB 2016 ಬಂದಿರತಕ್ಕಂಥ ಕ್ವಶನ್ ಪೇಪರ್ 15 ಮಾರ್ಕ್ಸ್. ಇಫ್ ಯು ಲೈಕ್ ದಿಸ್ ಪ್ರೆಸೆಂಟೇಷನ್, ಕಾಮೆಂಟ್ ಅಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಹೂಸ್ ಎಟ್ ನಾಟ್ ಟು ಸಬ್ಸ್ಕ್ರೈಬ್ ದಿಟ್ ಯೂಟ್ಯೂಬ್ ಚಾನಲ್. ಯಾರು ಈಗ ಅಂದರೆ ಕೆಲವೊಬ್ಬರು ಫ್ರೆಂಡ್ಸು ಅದು ನಿಮ್ಮ ಸ್ನೇಹಿತರು, ಇನ್ನೂ ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ ಶೇರ್ ಅಂದರೆ ಸಬ್ಸ್ಕ್ರೈಬ್ ಆಗೋದಿಲ್ಲ, ಅವರಿಗೆ ಸಬ್ಸ್ಕ್ರೈಬ್ ಆಗಿರಲ್ಲ, ಅವರಿಗೆ ಈ ವಿಡಿಯೋ ಹೋಗಿರಲ್ಲ, ಅವರಿಗೆ ನನ್ನ ಪ್ರೆಸೆಂಟೇಷನ್ ಗೊತ್ತಿರಲ್ಲ. ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ. ಮತ್ತು ನಿಮ್ಮದಾಗಿರ್ತಕ್ಕಂಥ ಇದಕ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿ ಮತ್ತು ಒಂದು ಅಫೆಕ್ಷನನ್ನು ತೋರಿಸ್ತಾ ಬಂದಿದ್ರು, ಹಾಗೆ ತೋರಿಸ್ತಾ ಹೋಗಿ. ಇದೆಲ್ಲ ಟೋಟಲ್ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ, ಸೊ ಎಲ್ಲ ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸನ್ನೇ ನಾವು ಡಿಸ್ಕಸ್ ಮಾಡೋದ್ರಿಂದ ಇದು ಉಪಯುಕ್ತ ಆಗ್ತಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮದು ಕಾಮೆಂಟ್ ಮಾಡಿ, ಇನ್ನೂ ನಮ್ಮ ಮೇಲ್ದರ್ಜೆಗೆ ಒಯ್ಯಲಿಕ್ಕೆ ನಿಮ್ಮ ಕಾಮೆಂಟ್ಸು ಹೆಲ್ಪ್ ಆಗುತ್ತೆ ನನಗೆ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಗುಡ್ ಬೈ ಆ್ಯಂಡ್ ಗುಡ್ ಲಕ್.